ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ. 1 ಪೇತ್ರನು 1ನೇ ಅಧ್ಯಾಯ 7ನೇ ವಾಕ್ಯ. 1 ಪೀಟರ್ ಚಾಪ್ಟರ್ 1 ವರ್ಸ್ 7. ಬಂಗಾರವು ನಾಶವಾಗುವಂಥದ್ದಾಗಿ ಇದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಆಮೇನ್. ನೋಡಿ, ಇಲ್ಲಿ ನಾವು ನೋಡುವಂಥದ್ದು ವಿಶ್ವಾಸ, ನಮ್ಮ ನಂಬಿಕೆಯನ್ನು ಕುರಿತು ನಾವು ನೋಡುತ್ತಾ ಇದ್ದೇವೆ. ನಮ್ಮ ನಂಬಿಕೆ ಬೆಳೆ ಉಳ್ಳದ್ದು ಅಂದರೆ ಕಾಸ್ಟ್ಲಿ, ವ್ಯಾಲ್ಯೂಬಲ್ ಆಗಿರುವಂಥದ್ದು. ಸೊ ನಮ್ಮ ನಂಬಿಕೆ ಬಂಗಾರಕ್ಕಿಂತಲೂ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ಸೊ ಈ ನಂಬಿಕೆಯನ್ನು ನಾವು ಬಿಡಬಾರದು. ಈ ನಂಬಿಕೆ ಇಷ್ಟು ಬೆಳೆ ಉಳ್ಳದಾಗಿ ಇರುವುದರಿಂದ ಸೈತಾನನು ಅದನ್ನು ಕದ್ದುಕೊಂಡು ಹೋಗುವುದಕ್ಕೆ ಬರುತ್ತಾನೆ. ನಮ್ಮ ನಂಬಿಕೆಯನ್ನು ಕುಂದಿಸಬೇಕು, ಅದನ್ನು ನಂದಿಸಬೇಕು, ಅದನ್ನು ಕಡಿಮೆ ಮಾಡಬೇಕು. ನಾವು ಕುಗ್ಗಿ ಹೋಗಬೇಕು, ನಾವು ನಂಬಬಾರದು. ನಮ್ಮ ನಂಬಿಕೆ ಅಳ್ಳಾಡಬೇಕು. ನಮ್ಮ ನಂಬಿಕೆ ಎಂಬ ಆ ದೋಣಿ ಒಡೆದು ಹೋಗಬೇಕೆಂಬುದಾಗಿ ಸೈತಾನನು ಪ್ಲ್ಯಾನ್ ಮಾಡುತ್ತಾನೆ. ಅದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಾನೆ, ಅದನ್ನು ಕದಿಯುವುದಕ್ಕೆ ಬರುತ್ತಾನೆ. ಆದರೆ ನಾವು ಬಿಟ್ಟು ಕೊಡಬಾರದು. ಬಿಟ್ಟು ಕೊಡದೇ ಇದ್ದರೆ ಹಲ್ಲೆಲೂಯಾ, ದೇವರು ನೇಮಿಸಿದ ಸಕಲ ರೀತಿಯಾದ ಆಶೀರ್ವಾದ ನೋಡಿ ನಮ್ಮದಾಗುತ್ತದೆ. ಇಲ್ಲಿ ನಾವು ಬೈಬಲ್ ನೋಡುತ್ತೇವೆ, ಈ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ಬಂಗಾರವು ನಾಶವಾಗುವಂಥದ್ದು, ಆದರೆ ಅದನ್ನು ಕೂಡ ಪುಟಕ್ಕೆ ಹಾಕಿ ಅದನ್ನು ಶೋಧಿಸುತ್ತಾರೆ, ಅದನ್ನು ಶುದ್ಧ ಮಾಡುತ್ತಾರೆ, ಅದನ್ನು ಶೋಧಿಸುತ್ತಾರೆ. ಅದೇ ರೀತಿಯಾಗಿ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ ಕಷ್ಟಗಳಿಂದ ಶೋಧಿತವಾಗುವಾಗ, ಕಷ್ಟಗಳು ಬರುತ್ತದೆ, ನಮ್ಮ ನಂಬಿಕೆಯನ್ನು ಶೋಧಿಸುವುದಕ್ಕಾಗಿ, ಟೆಸ್ಟ್ ಮಾಡುವುದಕ್ಕಾಗಿ, ಪರೀಕ್ಷೆ ಮಾಡುವುದಕ್ಕಾಗಿ ನಾವು ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೇವೆ, ಆ ನಂಬಿಕೆ ಎಷ್ಟು ದೃಢವಾಗಿದೆ, ಆ ನಂಬಿಕೆ ಎಷ್ಟು ನಿಜವಾಗಿದೆ, ಇದೆಲ್ಲ ಟೆಸ್ಟ್ ಮಾಡುವುದಕ್ಕೆ ಕಷ್ಟಗಳು ಬರುತ್ತದೆ. ಆದರೆ ಕಷ್ಟಗಳನ್ನು ನೋಡುವಾಗ ನಾವು ತಿಳ್ಕೊಳ್ಳಬೇಕು, ಈ ಕಷ್ಟ ನನ್ನ ನಂಬಿಕೆಯನ್ನು ಶೋಧಿಸುವುದಕ್ಕಾಗಿ ಬಂದಿದೆ. ನಾನು ನಂಬಿಕೆಯಲ್ಲಿ ಬೆಳೆಯುತ್ತೇನೆ, ನಂಬಿಕೆಯನ್ನು ಬಿಡುವುದಿಲ್ಲ, ನಂಬಿಕೆಯಲ್ಲಿ ಇನ್ನೂ ಸ್ಟ್ರಾಂಗ್ ಆಗುತ್ತೇನೆ ಎಂಬುದಾಗಿ ನಾವು ತೀರ್ಮಾನ ಮಾಡಿ ಪ್ರಾರ್ಥನೆ ಮಾಡುವಾಗ ಹಲ್ಲೆಲೂಯಾ ನಾವು ಕಷ್ಟಗಳನ್ನು ದಾಟಬಹುದು, ಆ ಕಷ್ಟಗಳನ್ನು ಜಯಿಸಬಹುದು. ನೋಡಿ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳು ಉಂಟು ಮಾಡುವುದು. ಹಲ್ಲೆಲೂಯಾ. ಅದೇ ಶೋಧನೆಗಳು, ಅದೇ ಕಷ್ಟಗಳು ನಮಗೇನು ಮಾಡುತ್ತದೆ? ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ ಕೀರ್ತಿ, ಮಾನ ಮತ್ತು ಪ್ರಭಾವವನ್ನು ಉಂಟು ಮಾಡುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ಅದೇ ಕಷ್ಟಗಳು ನಮ್ಮ ನಂಬಿಕೆಗೆ ಪರಿಶೋಧನೆ ಆಗುವುದಕ್ಕೆ ಬರುವ ಕಷ್ಟಗಳು ನಮಗೆ ಇಂತಹ ಕೀರ್ತಿ, ಪ್ರಭಾವ, ಮಾನವನ್ನು ಕೊಡುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ಸೊ ವಿಶ್ವಾಸವನ್ನು ಹಿಡಿದುಕೊಳ್ಳೋಣ, ಅದನ್ನು ಕಳೆದುಕೊಳ್ಳುವುದು ಬೇಡ. ಹಲ್ಲೆಲೂಯಾ. ವಿಶ್ವಾಸವನ್ನು ದಿನೇ ಹೆಚ್ಚಿಸಿಕೊಳ್ಳೋಣ. ಇವರೇ ನನ್ನ ವಿಶ್ವಾಸವನ್ನು ಹೆಚ್ಚಿಸುವಂಥ ಪ್ರಾರ್ಥನೆ ಮಾಡುವವರಾಗೋಣ. ನಾವು ದೇವರ ಕಡೆಗೆ ಹೇಳೋಣ, ದೇವರೇ, ನನ್ನ ವಿಶ್ವಾಸ ಕುಂದಿ ಹೋಗುತ್ತಾ ಇದೆ, ನಾನು ಅಲ್ಪ ವಿಶ್ವಾಸಿಯಾಗಿದ್ದೇನೆ, ನನ್ನ ವಿಶ್ವಾಸವನ್ನು ನೀನು ಹೆಚ್ಚಿಸು, ನಿನ್ನನ್ನು ನಾನು ನಂಬುತ್ತೇನೆ ಎಂಬುದಾಗಿ ಹೇಳಿ ಎಲ್ಲ ಕಷ್ಟಗಳನ್ನು ಓಡಿಸ್ರಿ. ಹಲ್ಲೆಲೂಯಾ. ಇವನ್ ಸೈತಾನನ ಕಾರ್ಯಗಳನ್ನು, ಸುಳ್ಳುಗಳನ್ನು, ಮೋಸಗಳನ್ನು ನೀವು ಓಡಿಸ್ರಿ, ನಂಬಿಕೆಯಿಂದ ಓಡಿಸ್ರಿ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ, ಒಪ್ಪಿಸಿಕೊಡೋಣ. ದೇವರೇ, ನನ್ನ ನಂಬಿಕೆ ಬಲವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ನಂಬಿಕೆ ಅವಶ್ಯ. ಹಲ್ಲೆಲೂಯಾ. ಆತನ ಬಳಿಗೆ ಬರುವವರು ಆತನು ಇದ್ದಾನೆ, ಆತನು ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ನಂಬುವುದು ಅವಶ್ಯ. ಹಲ್ಲೆಲೂಯಾ. ಸ್ತೋತ್ರ. ಎಸಪ್ಪ, ನಂಬಿಕೆ ಅವಶ್ಯವಾಗಿದೆ. ಆ ನಂಬಿಕೆ ಇಲ್ಲದೆ ದೇವರನ್ನ ನೋಡುವುದಕ್ಕೆ ಆಗುವುದಿಲ್ಲ, ದೇವರನ್ನ ಮೆಚ್ಚಿಸುವುದಕ್ಕಾಗುವುದಿಲ್ಲ. ನಂಬಿಕೆ ನೋಡಿ ದೇವರು ಆಶ್ಚರ್ಯಪಡುವ ದೇವರು. ನಿಮ್ಮ ನಂಬಿಕೆಯನ್ನು ನೋಡಿ ದೇವರು ಆಶ್ಚರ್ಯಪಡುವಂತಹ ನಂಬಿಕೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಂಬಿಕೆ ಬೆಳೆಯಲಿ, ದೃಢವಾಗಲಿ. ಹಲ್ಲೆಲೂಯಾ. ಅಲ್ಲಾಡದ ನಂಬಿಕೆ, ಸ್ಥಿರವಾದ ನಂಬಿಕೆ ನಮ್ಮ ನಂಬಿಕೆ ಆಗಿರಲಿ. ಯೇಸುವಿನ ನಾಮದಲ್ಲಿ ಯೇಸಪ್ಪ, ಈ ಸಮಯದಲ್ಲಿ ಒಬ್ಬೊಬ್ಬರ ನಂಬಿಕೆ ಹೆಚ್ಚಿಸಲ್ಪಡಲಿ, ಒಬ್ಬೊಬ್ಬರಿಗೂ ನಂಬಿಕೆಯಲ್ಲಿ ಅಟಲವಾಗಿ ದೃಢರಾಗಿರಲಿ. ಯೇಸಪ್ಪ, ಯಾವುದೇ
ಬಂದರೂ ಪರವಾಗಿಲ್ಲ, ಬೆಟ್ಟಗಳು ಕದಲಿ ಹೋದರು, ಏಸಪ್ಪ ಬಿರುಗಾಳಿ ಬೀಸಿದರು, ಅಗ್ನಿಯಂತೆ ಕಷ್ಟಗಳು ಬಂದರೂ ನಿನ್ನ ಮಕ್ಕಳು ನಿನ್ನಲ್ಲಿ ನಂಬಿಗಸ್ತರಾಗಿ ಸೈತಾನನಿಗೆ ಜಾಗ ಕೊಡದೆ, ಸೈತಾನನ ನಂಬಿಕೆಯನ್ನು ಹಾಳು ಮಾಡದಂತೆ, ಕದ್ದುಕೊಂಡು ಹೋಗದಂತೆ ಅಪ್ಪ ನಿಮ್ಮ ಮಕ್ಕಳನ್ನು ಬೇಲಿ ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್ ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಗೆ ಕಷ್ಟಗಳು ಬಂದಾಗ ಹಲ್ಲೆಲೂಯ ದೃಢವಾಗಿರ್ರಿ, ದೇವರನ್ನು ಪ್ರಾರ್ಥಿಸಿರಿ, ನಂಬಿಕೆಯನ್ನು ಬಿಟ್ಟು ಕೊಡದೇ ಇರ್ರಿ. ಹಲ್ಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.